ಒಂದು ಮೂಸುಂಬೆ, ಉಪ್ಪು ಮತ್ತೆ ಖಾರ ತಂದಿದ್ದೀನಿ. ನೀವೇನು ಮಾಡ್ಬಿಡಿ, ಜಸ್ಟ್ ನನಗೆ ನೋಡಿ ಫಾಲೋ ಮಾಡಿ, ಆಯ್ತಾ? ಈ ಮೂಸುಂಬೆ ಮೇಲೆ ನಾನು ಉಪ್ಪು ಖಾರ ಹಾಕ್ದೆ. ಸ್ವಲ್ಪ ಹುಳಿ ಇದೆ ಅನ್ಸುತ್ತೆ. ತುಂಬಾ ಹುಳಿ ಇದೆ. ನಾನು ಇದನ್ನ ತಗೋತಿರ್ಬೇಕಾದ್ರೆ ಎಷ್ಟು ಜನರ ಬಾಯಲ್ಲಿ ಇರ್ಬೇಕು. ಸೊ ಇದನ್ನ ನೀವ್ಯಾರು ತಿಂದಿಲ್ಲ, ಆದ್ರೂ ಕೂಡ ನಿಮ್ಮ ಬಾಯಲ್ಲಿ ಸಲೈವ ಬಂತು, ನೀರಾಯ್ತು ನಿಮ್ಮ ಬಾಯಿ. ನೀವು ಇದನ್ನ ನೋಡಿದ ತಕ್ಷಣ ನಮ್ಮ ಬ್ರೈನ್ ನಮ್ಮ ಸಲೈವರಿ ಗ್ಲ್ಯಾಂಡಿಗೆ ಹೇಳುತ್ತೆ, ಇವನೇನೋ ತಿನ್ನೋದಕ್ಕೆ ರೆಡಿ ಆಗ್ತಿದ್ದಾನೆ, ಹೆಚ್ಚು ಸಲೈವನ ಪ್ರೊಡ್ಯೂಸ್ ಮಾಡು. ಸೊ ತಕ್ಷಣ ನಮ್ಮ ಬಾಯಲ್ಲಿ ಸಲೈವ ಪ್ರೊಡ್ಯೂಸ್ ಆಗುತ್ತೆ. ಸೊ ನಾವ್ ಏನನ್ನ ಯೋಚಿಸ್ತೀವಿ ಅನ್ನೋ ತುಂಬಾ ಮುಖ್ಯ ಆಗುತ್ತೆ ಕೂಡ. ಸೊ ಜೀವನದಲ್ಲಿ ನಾವ್ ಯಾವಾಗ ಬರೀ ಪಾಸಿಟಿವ್ ವಿಚಾರಗಳನ್ನ ನೋಡ್ತಿರ್ತೀವೋ, ಪಾಸಿಟಿವ್ ವಿಚಾರಗಳನ್ನ ಥಿಂಕ್ ಮಾಡ್ತಿರ್ತೀವೋ, ಆಗ ನಮ್ಮ ಬ್ರೈನ್ ಹೇಳುತ್ತೆ ಇವ್ನು ಪಾಸಿಟಿವ್ ಆಗಿ ಯೋಚನೆ ಮಾಡ್ತಿದ್ದಾನೆ, ಇವ್ನಿಗೆ ಎಲ್ಲದಕ್ಕೆ ರೆಡಿ ಆಗ್ತಿದ್ದಾನೆ, ಇವ್ನಿಗೆ ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಮಾಡು, ಡೋಪಮೈನ್ ರಿಲೀಸ್ ಮಾಡು ಅಂತ ಹೇಳುತ್ತೆ. ಆಗ ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ, ನಮ್ಮಲ್ಲಿ ಇನ್ನಷ್ಟು ಹುಮ್ಮಸ್ಸು ಬರುತ್ತೆ. ನಾವ್ ಯಾವಾಗ ಬರೀ ನೆಗೆಟಿವ್ ವಿಚಾರಗಳನ್ನ ನೋಡ್ತಿರ್ತೀವೋ, ನೆಗೆಟಿವ್ ಆಗಿ ಥಿಂಕ್ ಮಾಡ್ತಿರ್ತೀವೋ, ಆಗ ನಮ್ಮ ಬ್ರೈನ್ ಹೇಳುತ್ತೆ ಇವ್ನು ನೆಗೆಟಿವ್ ಆಗಿ ಥಿಂಕ್ ಮಾಡ್ತಿದ್ದಾನೆ, ಇವ್ನು ಜೀವನದಲ್ಲಿ ಸೋಲೋದಕ್ಕೆ ರೆಡಿ ಆಗ್ತಿದ್ದಾನೆ, ಇವನಲ್ಲಿ ಸ್ಟ್ರೆಸ್ ಹಾರ್ಮೋನ್ಸ್ ಕಾರ್ಟಿಸಾಲ್ ನ ಹೆಚ್ಚಾಗಿ ರಿಲೀಸ್ ಮಾಡುವ ಅಂತ. ಸೊ ನಾವ್ ಏನನ್ನ ಯೋಚನೆ ಮಾಡ್ತೀವಿ, ನಾವ್ ಏನನ್ನ ನೋಡ್ತೀವಿ ಅನ್ನೋದು ನಮಗೆ ಗೊತ್ತಿಲ್ಲದ ಹಾಗೆ ಕೆಲಸ ಮಾಡ್ತಿರುತ್ತೆ. ನೀವು ಇದನ್ನ ತಿಂದೇ ಇದ್ರೂ ಕೂಡ ನಮ್ಮ ಬಾಯಲ್ಲಿ ಹೇಗೆ ಜೊಲ್ಲು ಬಂತು, ಹೇಗೆ ಸಲೈವ ಬಂತು, ಕೆಲವೊಂದು ವಿಚಾರಗಳನ್ನ ನಾವು ಬರೀ ನೋಡಿದ್ರೆ, ಬರೀ ಯೋಚಿಸಿದ್ರೆ ನಮ್ಮ ದೇಹದಲ್ಲಿ ಸ್ಟ್ರೆಸ್ ಹಾರ್ಮೋನ್ ಕೂಡ ರಿಲೀಸ್ ಆಗುತ್ತೆ, ಹ್ಯಾಪಿ ಹಾರ್ಮೋನ್ಸ್ ಕೂಡ ರಿಲೀಸ್ ಆಗುತ್ತೆ. ಸೊ ನಾವ್ ಏನನ್ನ ಯೋಚಿಸ್ತೀವಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಕೂಡ.